ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರತ್ ರಸ್ತೆ ಬದಿ ಗಿಡ ಗಂಟೆ ತೆರವಿಗೆ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರ ಒತ್ತಾಯ. ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಸಂಗಮ ಕ್ರಾಸ್ನಿಂದ ಠಾಣಾ ಕುಶನೂರ ಮೂಲಕ ಸಂತಾಪುರ್ನಿಂದ ಜಂಬಗಿವರೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದಾಗಿದ್ದು, ಈ ರಸ್ತೆಯಲ್ಲಿ ತಗ್ಗು ಗುಂಡಿಗಳಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಇದೇ ರಸ್ತೆಯಲ್ಲಿ ಸಂಚಾರ ನಡೆಸುತ್ತವೆ. ರಸ್ತೆಯ ಇಕ್ಕಲೆಗಳಲ್ಲಿ ಗಿಡ ಗಂಟೆಗಳು ಬೆಳೆದು ರಸ್ತೆಯ ಎರಡೂ ಬದಿ ಚಾಚಿಕೊಂಡಿರುವುದರಿಂದ ರಸ್ತೆಯ ತಿರುವುಗಳಲ್ಲಿ ಎದುರುಗಡೆ ಬರುವ ವಾಹನಗಳು ಕಾಣಿಸದೇ ಇರುವುದರಿಂದ ವಾಹನ ಸವಾರರು ಪ್ರತಿನಿತ್ಯ ತೊಂದರೆ ಅನುಭವಿಸುವಂತಾಗಿದೆ. ರಸ್ತೆ ಬದಿಯಲ್ಲಿ ಬೆಳೆದು ನಿಂತಿರುವ ಗಿಡಗಂಟಿಗಳು ಎದುರು ಬರುವ ವಾಹನಗಳು ಕಾಣಿಸದೆ ಪ್ರಾಣವನ್ನ ಅಂಗೈನಲ್ಲಿ ಇಟ್ಟುಕೊಂಡು ಸಂಚರಿಸಿದರೂ ಅಪಾಯ ತಪ್ಪಿದ್ದಲ್ಲ ಎಂಬ ಪರಿಸ್ಥಿತಿ ಉದ್ಭವಿಸಿದೆ. ಪಾದಚಾರಿ ರಸ್ತೆ ದಾಟಿದ ಗಿಡಗಂಟಿಗಳು, ಜಾಲಿ ಗಿಡಗಳು, ಕಾಡು ಜಾತಿಯ ಗಿಡಗಂಟಿಗಳು ಬೆಳೆದು ರಸ್ತೆಗೆ ಚಾಚಿಕೊಂಡಿವೆ. ಬೈಕ್ಗಳಲ್ಲಿ ಸಂಚರಿಸುವ ಸವಾರರಿಗೆ ಮುಳ್ಳುಗಳು ಕೈಕಾಲು ಮುಖಕ್ಕೆ ತಾಗಿ ಗಾಯಗಳನ್ನು ಮಾಡಿಕೊಂಡಿರುವ ನಿದರ್ಶನವಿದ್ದರೂ ಕೂಡ ಅಧಿಕಾರಿಗಳು ಜಂಗಲ್ ತೆರವುಗೊಳಿಸುತ್ತಿಲ್ಲವೆಂದು ಔರತ್ ತಹಶೀಲ್ದಾರರ ಮುಖಾಂತರ ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ತುಕಾರಾಮ್ ಹಸನ್ಮುಖಿ ಮನವಿ ಪತ್ರ ಸಲ್ಲಿಸಿದರು. ಪ್ರಭುಲಿಂಗ ಮಠಪತಿ, ಶ್ರೀ 24 ನ್ಯೂಸ್ ಕನ್ನಡ, ಔರತ್. ನಾನು ತುಕಾರಾಮ್ ಹಸನ್ಮುಖಿ ಸಂತಪುರ್ ಭೀಮವಾದ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಅಧ್ಯಕ್ಷರು ಔರಾದ್. ಸಮಸ್ಯೆ ಏನೆಂದರೆ, ಜಂಬಿಯಿಂದ ಸಂಗಮ್ ಕ್ರಾಸ್ವರೆಗೆ ರಸ್ತೆ ಎರಡೂ ಬದಿಗಳಲ್ಲಿ ಮುಳ್ಳಿನ ಮರಗಳು ಬೆಳೆದೋಗಿವೆ. ನಾವು ಮೊದಲು ಒಂದು ಸಲ ಏನು ಮಾಡಿದ್ದೇವೆ ಅಂದರೆ PWD ಅಧಿಕಾರಿಯವರಿಗೆ ಮನವಿ ಪತ್ರ ಕೊಟ್ಟಿದ್ದೆವು. ಆದರೆ ಕೆಲವು ಸ್ಥಳಗಳಲ್ಲಿ ಮಾತ್ರ ಕೆಲಸ ಮಾಡಿ ಮುಳ್ಳು ತೆರವುಗೊಳಿಸಿ ಬಾಕಿದೆಲ್ಲ ಹಾಗೆ ಬಿಟ್ಟಿದ್ದಾರೆ. ಅದಕ್ಕಾಗಿ ಇಂದು ಔರತ್ ತಹಶೀಲ್ದಾರ್ ಅವರ ಮುಖಾಂತರ ಲೋಕೋಪಯೋಗಿ ಸಚಿವರಿಗೆ ಮನವಿ ಪತ್ರ ಕೊಡಲಾಯಿತು. ಮತ್ತೊಂದು ಸಮಸ್ಯೆ ಏನೆಂದರೆ, ಠಾಣಾ ಕುಶನೂರಿಂದ ಸಂಗಮ್ ಕ್ರಾಸ್ ಹೋಗುವ ರಸ್ತೆಯ ಮಧ್ಯದಲ್ಲಿ ಭಾಳಷ್ಟು ರಸ್ತೆಯ ಮಧ್ಯದಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ಅದಕ್ಕಾಗಿ ಸಾರ್ವಜನಿಕರಿಗೆ ಹೋಗಲು ಭಾಳಷ್ಟು ತೊಂದರೆ ಆಗ್ತಾ ಇದೆ. ಯಾರಾದರೂ ಸಾರ್ವಜನಿಕರು ಬೈಕ್ ಮೇಲಿಂದ ಬಿದ್ದು ಅನಾಹುತವಾದರೆ ಅದಕ್ಕೆ ಹೊಣೆಗಾರರು PWD ಅಧಿಕಾರಿಗಳಾಗ್ತಾರೆ. ಮತ್ತು ಏನಂತಂದರೆ, ಒಂದು ವಾರದಲ್ಲಿ ಈ ಗುಂಡಿಗಳು ಮುಚ್ಚಬೇಕು ಮತ್ತು ತೆರವು ಕಾರ್ಯಾಚರಣೆ ಮಾಡಬೇಕು. ಮಾಡದಿದ್ದಲ್ಲಿ ಒಂದು ವಾರದ ನಂತರ ತಮ್ಮ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.